ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನಿನ್ನೆ ಎಪಿಸೋಡು ನಿಮ್ಮೆಲ್ಲರಿಗೂ ಹೆಂಗ್ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ತ್ರಿವಿಕ್ರಮ್ ಅವರು ಆಚೆ ಹೋಗಿ ಬಂದಾದ್ಮೇಲೆ, ಮನೆ ಒಳಗಡೆ ಬಂದಾದ್ಮೇಲೆ ಚೇಂಜ್ ಆಗಿದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತೋಗ್ಬೇಡಿ. ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಅಭಿಪ್ರಾಯನ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನು ಡೈರೆಕ್ಟ್ ವಿಚಾರಕ್ಕೆ ಬರೋದಾದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಭವ್ಯ ಅವರು ಕ್ಯಾಪ್ಟನ್ ಆದ ತಕ್ಷಣನೇ ಅವ್ರ ರೂಲ್ಸ್ ಏನೇನು ಮಾಡ್ತಾರೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಮತ್ತೆ ಈ ತರ ಒಂದೊಂದು ದಿನಕ್ಕೂ ಯಾರ್ಯಾರು ಏನೇನ್ ಕೆಲಸ ಮಾಡಿರ್ತಾರೋ ಅದನ್ನ ಸ್ವಿಚ್ ಮಾಡ್ಕೊಳ್ಳೋಣ ಅಂತ ಕೂಡ ಅವ್ರು ಕ್ಯಾಪ್ಟನ್ ಆದ ತಕ್ಷಣ ಅನೌನ್ಸ್ ಮಾಡಿರ್ತಾರೆ. ಅದಕ್ಕೆ ಪ್ರತಿ ಒಬ್ರು ಕಂಟೆಸ್ಟೆಂಟ್ಸ್ ಕೂಡ ಒಪ್ಪಿರ್ತಾರೆ, ಇನ್ಕ್ಲೂಡಿಂಗ್ ತ್ರಿವಿಕ್ರಮು, ಮಂಜು, ಹನುಮಂತು ಎಲ್ಲರೂ ಕೂಡ. ಆಯ್ತು ಸ್ವಿಚ್ ಮಾಡ್ಕೊಳ್ಳೋಣ, ಅದ್ ಹೆಂಗಾಗುತ್ತೋ ಹಂಗೆ ವರ್ಕ್ ಮಾಡೋಣ ಅಂತ ಪ್ರತಿಯೊಬ್ರು ಕೂಡ ಒಪ್ಕೊಂಡಿರ್ತಾರೆ. ಆಗ ಭವ್ಯ ಅವ್ರು ಹೇಳಿದಾಗ ಯಾರು ಕೂಡ ಎದುರು ಮಾತಾಡಿರಲ್ಲ. ಬಟ್ ಈಗ ತ್ರಿವಿಕ್ರಮ್ ಅವರು ಎಲಿಮಿನೇಟ್ ಆಗಿ ವಾಪಸ್ ಬಂದಾದ್ಮೇಲೆ ಅವರಲ್ಲಿ ನನಗೆ ಸಿಕ್ಕಾಪಟ್ಟೆ ಚೇಂಜಸ್ ಕಾಣಿಸ್ತಾ ಇದೆ. ಎಕ್ಸ್ಪೆಷಲಿ ಭವ್ಯ ಅವ್ರ ಜೊತೆ ನಡ್ಕೊಳ್ಳೋ ರೀತಿ, ಅದಕ್ಕಿಂತ ಮುಂಚೆನೂ ಕೂಡ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿತ್ತು. ಬಟ್ ಇವಾಗ ಅದು ಸಖತ್ ಎವಿಡೆಂಟ್ ಆಗಿ ಕಾಣಿಸ್ತಾ ಇರೋದಂತೂ ನಿಜ. ಇನ್ಫ್ಯಾಕ್ಟ್ ಮಂಜು ಅವರು ಗೌತಮಿ ಮತ್ತೆ ಮೋಕ್ಷಿತ್ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಒಂದ್ಸಲ ಹೇಳಿರ್ತಾರೆ, ತ್ರಿವಿಕ್ರಮು ಭವ್ಯ ಜೊತೆ ಹಂಗಿದಾನೆ ಹೊರತು ಅವನು ನಿಜವಾಗ್ಲೂ ಆನೆಸ್ಟ್ ಆಗಿ ಫ್ರೆಂಡ್ ಆಗಿಲ್ಲ. ಇನ್ಫ್ಯಾಕ್ಟ್ ಅವಳು ಸೆಕೆಂಡ್ ಟೈಮ್ ಕ್ಯಾಪ್ಟನ್ಸಿ ಆಗಿರೋದು ಅವನಿಗೆ ಇಷ್ಟನೇ ಇಲ್ಲ, ಅದು ಅವ್ನು ಸುಮ್ಮನೆ ಹಂಗೆ ನಾಟಕಕ್ಕೆ ಹಂಗಿದಾನೆ ಅಷ್ಟೇನೆ ಅಂತ ಹೇಳಿದ್ರು ಮಂಜಣ್ಣ ಅವರು ಮೋಕ್ಷಿತಾ ಮತ್ತೆ ಗೌತಮಿ ಅವ್ರ ಹತ್ರ. ಈಗ ತ್ರಿವಿಕ್ರಮ್ ಅವರು ನಡ್ಕೊಳ್ತಿರೋ ರೀತಿ ನೋಡಿದ್ರೆ ನಿಜವಾಗ್ಲೂ ಮಂಜಣ್ಣ ಅಲ್ಲಿ ಹೇಳಿದ್ದು ನಿಜಾನ ಅಂತ ಅನ್ಸುತ್ತೆ. ಯಾಕಂದ್ರೆ ತ್ರಿವಿಕ್ರಮ್ ಅವ್ರಿಗೆ ಕೆಲಸ ಮಾಡಕ್ ಆಗಲ್ಲ ಅಂತ ಅಂದಾದ್ಮೇಲೆ ಅವತ್ತು ಕ್ಯಾಪ್ಟನ್ ಆದಾಗ ಭವ್ಯ ಅವ್ರು ಅನೌನ್ಸ್ ಮಾಡ್ದಾಗೇನೆ ತಡಿಬೇಕಾಗಿತ್ತು. ಈ ತರ ನನ್ಗೆ ಅದೆಲ್ಲ ಬರಲ್ಲ, ನಾನು ಅದನ್ನ ಮಾಡಲ್ಲ, ನನ್ಗೆ ಏನ್ ಬರುತ್ತೋ ಅದನ್ನೇ ನಾನು ನೀಟಾಗಿ ಮಾಡ್ಕೊಂಡು ಹೋಗೋದು ಅಂತ ಅಲ್ಲೇ ಒಪ್ಕೊಳ್ಬೇಕಾಗಿತ್ತು. ಬಟ್ ತ್ರಿವಿಕ್ರಮ್ ಅವರು ಒಪ್ಲಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಭವ್ಯ ಅವರ ಕಾನ್ಫಿಡೆನ್ಸ್ನ ಸಿಕ್ಕಾಪಟ್ಟೆ ಕುಗ್ಸಿದ್ರು ಅಂತಾನೆ ಹೇಳ್ಬೋದು. ಮನೆ ಕಂಟೆಸ್ಟೆಂಟ್ಸು ಸ್ಟಾರ್ಟಿಂಗ್ ತ್ರಿವಿಕ್ರಮ್ ವಾಯ್ಸ್ ರೇಸ್ ಮಾಡೋವರೆಗೂ ಮಂಜಣ್ಣ ಕೂಡ ನನಗೆ ಇದನ್ನ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿರ್ಲಿಲ್ಲ. ರಜತು ಕೂಡ ಇದನ್ನ ಆಗಲ್ಲ ಅಂತ ಹೇಳಿರ್ಲಿಲ್ಲ. ಹನುಮಂತು ಕೂಡ ಇದನ್ನ ಆಗಲ್ಲ ಅಂತ ಹೇಳಿರ್ಲಿಲ್ಲ. ಬಟ್ ಒನ್ಸ್ ತ್ರಿವಿಕ್ರಮ್ ನನಗೆ ಈ ಕೆಲಸ ಆಗಲ್ಲ, ನನ್ಗೇನ್ ಗೊತ್ತೋ ಅದನ್ನೇ ನಾನು ಕ್ಲಿಯರ್ ಆಗಿ ಮಾಡ್ತೀನಿ ಅಂತ ಅಂದ ತಕ್ಷಣ ರಜತ್ ಅವರು ಕೂಡ ನಾನು ಮಾಡಲ್ಲ ಅಂತಾರೆ, ಮಂಜು ಅವ್ರು ಕೂಡ ನಾನು ಮಾಡಲ್ಲ ಅಂತಾರೆ, ಹನುಮಂತು ಕೂಡ ಮಾಡಲ್ಲ ಅಂತಾರೆ. ಅಲ್ಲಿ ಸ್ವಲ್ಪ ಹುಡುಗಿರ್ ಮಾತ್ರನೇ ನಮ್ಗೆ ನೀವೇನ್ ಕೊಟ್ರು ಕೂಡ ಮಾಡ್ಕೊಂಡು ಹೋಗ್ತೀನಿ ಅನ್ನಂಗಿದ್ದು. ಮತ್ತೆ ಇನ್ನೆಲ್ಲರೂ ಕೂಡ ಉಲ್ಟಾನೆ ಹೊಡೆದ್ರು ಅಂತ ನನಗನ್ನಿಸ್ತು. ಇಲ್ಲಿ ತ್ರಿವಿಕ್ರಮ್ ಅವ್ರ ಪಾತ್ರ ನನಗೆ ಹೆಚ್ಚಾಗಿ ಕಾಣ್ತು. ಯಾಕಂದ್ರೆ ಒಂದ್ಸಲ ಇಲ್ಲಿ ಆಗಲ್ಲ ಅಂತ ಹೇಳಿದ ವ್ಯಕ್ತಿ ಭವ್ಯ ಅವ್ರು ಯಾವಾಗ ಅನೌನ್ಸ್ ಮಾಡಿದ್ರೋ ಈ ತರ ನಾನು ಜಾಬ್ನೆಲ್ಲ ಸ್ವಿಚ್ ಮಾಡ್ತೀನಿ, ಒಬ್ಬರು ಇವತ್ತು ಕೆಲಸ ಮಾಡಿದೀರಾ ಅಂದ್ರೆ ನಾಳೆ ಬೇರೆಯವ್ರು ಸ್ವಿಚ್ ಮಾಡ್ಕೊಳ್ಳೋಣ, ಎಲ್ಲರೂ ಒಬ್ಬರೇ ನಿಂತು ಅಡುಗೆ ಮನೆಯಲ್ಲಿ ಕೆಲಸ ಮಾಡಕ್ ಆಗಲ್ಲ ಅಂತ ಹೇಳ್ದಾಗ ಅವಾಗ್ಲೇನೆ ಈ ಖಂಡಿಸಿದ್ರೆ ತ್ರಿವಿಕ್ರಮ್ ಈ ತರ ಮಾತಾಡಿದಿದ್ರೆ, ಈ ತರ ನನ್ಗೆ ಆಗಲ್ಲ ಅಂತ ಹೇಳಿದಿದ್ರೆ ಆಗ ರಿಯಲ್ ತ್ರಿವಿಕ್ರಮ್ ಕಂಡಿರೋರು. ಬಟ್ ಈಗ ಆಚೆ ಹೋಗಿ ಬಂದಾದ್ಮೇಲೆ ಭವ್ಯ ಅವ್ರ ಹತ್ರ ಮಾತಾಡೋ ರೀತಿ ಆಗಿರ್ಬೋದು, ಭವ್ಯ ಅವ್ರ ಹತ್ರ ಒಂದ್ ಸ್ವಲ್ಪ ಭವ್ಯ ಅವ್ರನ್ನ ಕೆಳಗಡೆ ಹಾಕಿ ಮಾತಾಡೋದನ್ನ ನಾವು ತುಂಬಾ ಸಲ ಕಂಡಿದೀವಿ. ಮತ್ತೆ ಸ್ವಲ್ಪ ಮೋಕ್ಷಿತಾ ಅವ್ರ ಹತ್ರ ಸ್ವಲ್ಪ ಕ್ಲೋಸ್ ಆಗಿರೋದು ಕೂಡ ಕಂಡಿದೀವಿ. ಮೋಸ್ಟ್ಲಿ ಅವ್ರಿಗೆ ಡೆಫಿನೆಟ್ಲಿ ಇನ್ಫಾರ್ಮೇಶನ್ ಬಂದಿರುತ್ತೆ, ಆಯ್ತಾ, ಈ ತರ ನಿಮ್ಮಿಬ್ರಿಗೂ ಸಪ್ರೇಟ್ ಫ್ಯಾನ್ ಫಾಲೋಯಿಂಗ್ ಕ್ರಿಯೇಟ್ ಆಗಿದೆ ಅದು ಇದು ಅಂತ ಸ್ವಲ್ಪ ಕಟ್ ಮಾಡಿದ್ರು. ಯಾವಾಗ ಮೋಕ್ಷಿತಾ ಅವರು ಅದನ್ನ ಅರ್ಥನೇ ಮಾಡ್ಕೊಳ್ದೇನೆ ತ್ರಿವಿಕ್ರಮ್ ಮೇಲೆ ಯಾವಾಗ್ಲೂ ನಾಮಿನೇಟ್ ಮಾಡೋದು ಅದು ಎಲ್ಲ ಮಾಡ್ತಾ ಇದ್ರು, ಆಗ ಮೋಕ್ಷಿತಾಯಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು ತ್ರಿವಿಕ್ರಮು. ಅದಂತೂ ನಾವೆಲ್ಲ ಒಪ್ಕೊಳ್ಳೇಬೇಕು. ಬಟ್ ಮನೆಯಿಂದ ಆಚೆ ಹೋಗಿ ಬಂದಾದ್ಮೇಲೆ ಸ್ವಲ್ಪ ಅದು ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಜಾಸ್ತಿ ಮೋಕ್ಷಿತಾಯಿಂದ ಹೋಗೋದಾಗಿರ್ಬೋದು, ಮೋಕ್ಷಿತವ್ರ ಜೊತೆ ಮಾತಾಡೋದಾಗಿರ್ಬೋದು, ಇದನ್ನೆಲ್ಲ ನಮಗೆ ರೆಡ್ ಹ್ಯಾಂಡ್ ಆಗಿ ಪ್ರೂಫ್ ಆಗಿ ಕಾಣಿಸ್ತಾ ಇದೆ ಅಂತ ನನಗಂತೂ ಕಾಣಿಸ್ತಾ ಇದೆ. ನಿಮಗೆ ಗೊತ್ತಿಲ್ಲ, ತ್ರಿವಿಕ್ರಮ್ ಅವರಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಅಂತೂ ಬಂದಿದೆ. ನನಗೇನ್ ಅನ್ಸುತ್ತೆ ಅಂದ್ರೆ ಭವ್ಯ ಅವರು ಇಂಡಿವಿಜುವಲ್ ಆಟ ಆಡಿದ್ರೆ ತ್ರಿವಿಕ್ರಮ್ನ ನನ್ನ ಫ್ರೆಂಡು ನನಗೆ ಸಜೆಷನ್ ಕೊಡ್ತಿದ್ದಾರೆ ಅಂತ ಅಂದ್ಕೊಳ್ಳೋದು ಬಿಟ್ಟು ನನ್ನ ಇಂಡಿವಿಜುವಲ್ ನನ್ನ ಗೇಮ್ ನಾನು ಆಡ್ತೀನಿ, ನನಗಿಲ್ಲಿ ಯಾವ ಫ್ರೆಂಡ್ಶಿಪ್ ಬೇಡ ಅಂತ ಆಡಿದ್ರೆ ಭವ್ಯ ಅವರು ವಿನ್ನಿಂಗ್ ಮಟೀರಿಯಲ್ ಆಕ್ಚುಲಿ. ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಅವ್ರ ಹಿಂದೆ ಇರೋದ್ರಿಂದಾನೇ ಇವತ್ತು ಭವ್ಯ ಅವರು ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇರೋದು. ಅವರೊಂದು ಇಂಡಿವಿಜುವಲ್ ಜಸ್ಟ್ ಒಂದೇ ಒಂದು ದಿನ ಅವ್ರಿಗೆ ಏನಿಸುತ್ತೋ ಅದನ್ನ ಮಾತಾಡ್ಕೊಂಡು ಅವ್ರಿಗೆ ಹೆಂಗ್ ಅನ್ನಿಸ್ಬೇಕು ಹಂಗೆ ಗೇಮ್ ಆಡ್ಕೊಂಡು ಬಂದಿದ್ದಕ್ಕೇನೆ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು, ಆಯ್ತಾ. ಇನ್ನ ತ್ರಿವಿಕ್ರಮ್ ನನ್ನ ಫ್ರೆಂಡೇ ಅಲ್ಲ, ಫ್ರೆಂಡ್ಶಿಪ್ ಬಿಡಬೇಕು ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಆ ಫ್ರೆಂಡ್ಶಿಪ್ಪಲ್ಲಿ ಜೆನ್ಯೂನಿಟಿ ತ್ರಿವಿಕ್ರಮ್ ಅವರಿಂದ ನನಗೆ ಕಾಣಿಸ್ತಾ ಇಲ್ಲ ಅನ್ನೋದು ನನಗೆ ಕ್ಲಿಯರಾಗಿ ಕಾಣಿಸ್ತು. ಇದನ್ನು ಜಾಸ್ತಿ ಜನ ಅಪೋಸ್ ಮಾಡ್ಬೋದು, ಬಟ್ ನನಗನ್ಸೋ ಅಭಿಪ್ರಾಯ ನಾನು ಹೇಳ್ತೀನಿ, ನಿಮ್ಮ ಅಭಿಪ್ರಾಯ ನಿಮಗಿರುತ್ತೆ. ಇನ್ನು ಅದನ್ನು ಬಿಟ್ಟರೆ ಮಂಜಣ್ಣ ಅವರು ಕ್ರಾಸ್ ಕ್ವಶನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾವಾಗ ತ್ರಿವಿಕ್ರಮ್ ಅವರು ನನಗೆ ಈ ಥರ ಆಗಲ್ಲ, ನಾನು ಆಗದೆ ಮಾಡೋದು ಅಂತ ಹೇಳಿದಾಗ ಮಂಜು ಅವ್ರು ಹೇಳ್ತಾರೆ, ನೀವು ಕೂಡ ನಿಮ್ಗೆ ಆಗದೆ ನೀವು ಮಾಡಿದ್ದೀರಾ, ಸುರೇಶ್ ಅವ್ರ ಕ್ಯಾಪ್ಟನ್ಸಿಲಿ ಸ್ವಿಚ್ ಕೂಡ ಮಾಡಿಸ್ಕೊಂಡಿದ್ದೀರಾ ನಿಮಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಂತ ಅಂದ್ಬಿಟ್ಟು ಭವ್ಯ ಅವ್ರಿಗೊಂದು ಎಕ್ಸಾಂಪಲ್ ಕೊಡ್ತಾರೆ.
ಅಲ್ಲಿ ಭವ್ಯ ಅವರು ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡ್ರು ಅಂತ ಅನ್ನಿಸ್ತು. ಆ ಮಾತಿಗೆ ಕೂಗ್ಲಿಲ್ಲ. ನನಗೆ ಅವತ್ತು ಪ್ರಾಬ್ಲಮ್ ಇತ್ತು, ಬ್ಯಾಕ್ ಪೇನ್ ಆಗಿತ್ತು, ಅದಕ್ಕೋಸ್ಕರ ನನ್ಗೆ ಆ ಕೆಲಸ ಆಗಲ್ಲ ಅಂತ ನಾನು ಶಿಫ್ಟ್ ಮಾಡ್ಕೊಂಡೆ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ ಆಯ್ತಾ, ತ್ರಿವಿಕ್ರಮ್ಗೆ ಅಲ್ಲ, ರಜತ್ಗಾಗ್ಲಿ ಹನುಮಂತಕ್ಕಾಗ್ಲಿ ಬೇರೆ ಯಾರಿಗೂ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಸೊ ಹಂಗಂದ್ಮೇಲೆ ಕ್ಯಾಪ್ಟನ್ ಏನ್ ಹೇಳ್ತಾರೋ ಅದನ್ನ ಮಾಡ್ಬೇಕಾಗಿರುತ್ತೆ. ಅಟ್ಲೀಸ್ಟ್ ಈ ಕಡೆ ಹನುಮಂತ್ ಅವರಿಗೆ ಅಷ್ಟೊಂದು ಕುಕಿಂಗ್ ಬರಲ್ಲ, ಓಕೆ ಫೈನ್, ಅವರು ಅಡುಗೆ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಬಟ್ ಭವ್ಯ ಅವರು ಯಾರಿಗೆ ಅಡುಗೆ ಮಾಡೋಕೆ ಬರಲ್ವೋ ಅವರು ಜಸ್ಟ್ ತರಕಾರಿ ಕಟ್ ಮಾಡ್ಕೊಡಿ, ಇಲ್ಲಾಂದ್ರೆ ಪಾತ್ರೆ ತೊಳಿರಿ, ಆ ಥರ ಕೂಡ ಆಪ್ಷನ್ ಕೊಡ್ತಾ ಇದ್ರು. ಅದನ್ನ ಅಟ್ಲೀಸ್ಟ್ ಒಪ್ಕೋಬಹುದಾಗಿತ್ತು, ಪಾತ್ರೆ ತೊಳಿಬೋದಾಗಿತ್ತು, ತರಕಾರಿ ಕಟ್ ಮಾಡ್ಬೋದಾಗಿತ್ತು, ಕಿಚನ್ ಕ್ಲೀನ್ ಮಾಡ್ಬೋದಾಗಿತ್ತು. ಇದೆಲ್ಲ ಆಪ್ಷನ್ಸ್ ಇದ್ದಾಗೂ ಕೂಡ ನನ್ಗೆ ಏನ್ ಬರುತ್ತೋ ಅದನ್ನೇ ಮಾಡೋದು ಅಂದ್ರೆ ಅದೊಂದು ಸ್ವಲ್ಪ ಗಾಂಚಲಿನೇ ಅಂತಾನೆ ಅನ್ನಿಸ್ತು. ತ್ರಿವಿಕ್ರಮ್ ಸಿಕ್ಕಾಪಟ್ಟೆ ಅಲ್ಲಿ ಗಾಂಚಲಿ ತೋರ್ಸಿದ್ರು ಅಂತ ಅನ್ನಿಸ್ತು. ನಾನಾಗಿದ್ರೆ ಭವ್ಯ ಪ್ಲೇಸ್ ಅಲ್ಲಿ ಇದ್ದಿದ್ದೀರಾ ಖಂಡಿತ ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡು, ಇಲ್ಲಾಂದ್ರೆ ನೀನು ಹೋಗ್ತಾ ಇರೋ, ನೀನೇನು ಮಾಡ್ಬೇಡ ಕುತ್ಕೋ ಅಂತ ಭವ್ಯ ಅವ್ರು ಏನ್ ಡಿಸಿಷನ್ ತಗೊಂಡ್ರೋ ಸೆಕೆಂಡು, ನಾನು ಹೇಳಿದ್ ಮಾಡ್ರಿ ಇಲ್ಲಾಂದ್ರೆ ನೀವೇನು ಮಾಡ್ಬಿಟ್ರೆ ನಾವೆಲ್ಲ ಮಾಡ್ಕೊಂಡು ಹೋಗ್ತೀವಿ ಅಂದ್ರು, ಅದಕ್ಕೆ ಸ್ಟಿಕ್ ಆನ್ ಆಗಿರ್ತಿದೆ. ಡೆಫಿನೆಟ್ಲಿ ನಾನು ರೂಲ್ ಚೇಂಜ್ ಮಾಡ್ತಾ ಇರಲಿಲ್ಲ ಯಾರು ಎಷ್ಟೇ ಹೇಳಿದ್ರು. ಅಲ್ಲಿ ಭವ್ಯನ ಕುಗ್ಸೋಂಥ ಪ್ರಯತ್ನ ಅಂತೂ ನೆಕ್ಸ್ಟ್ ಲೆವೆಲ್ಗೆ ನಡೀತು ನಿನ್ನೆ. ಅಷ್ಟೇ ಅಲ್ಲದೆ ಮಂಜಣ್ಣ ಕೂಡ ಹನುಮಂತು ಬಟ್ಟೆನ ಹೆಂಗ್ ಒಗ್ಸಿದ್ರಿ, ಹನುಮಂತುನೇ ಅಂತ ಹೆಂಗ್ ಚೂಸ್ ಮಾಡಿದ್ರಿ ಅಂತೆಲ್ಲ ಕ್ವಶನ್ ಮಾಡ್ತಾರೆ. ಮಂಜಣ್ಣ ಕ್ರಾಸ್ ಕ್ವಶನ್. ನನಗೆ ಇಲ್ಲಿ ಇಷ್ಟ ಆಗಿದ್ದೇನು ಅಂದ್ರೆ ಮಂಜಣ್ಣ ಸ್ವಲ್ಪ ಓಪನ್ ಅಪ್ ಆಗ್ತಾ ಇದ್ದಾರೆ. ಮುಂಚೆ ತರ ಕಾಣಿಸ್ತಿರೋ ಮಂಜಣ್ಣ ನಮ್ಗೆ ಇವಾಗ ಕಾಣಿಸ್ತಾ ಇದ್ದಾರೆ ಅಂತಾನೆ ಅನ್ಬೋದು. ಅವ್ರು ತಪ್ಪು ಮಾತಾಡ್ತಾ ಇದಾರೋ ಕರೆಕ್ಟ್ ಮಾಡ್ತಾ ಇದಾರೋ ಅನ್ನೋದು ಸೈಡ್ಗೆ ಇಕ್ಕಿದ್ರೆ ಮಂಜಣ್ಣ ಅಟ್ಲೀಸ್ಟ್ ಮಾತಾಡ್ತಾ ಇದ್ದಾರೆ. ಇಷ್ಟು ದಿನ ಎಲ್ಲೋ ಶಾಡೋ ಆಗಿ ಹೋಗ್ಬಿಟ್ಟಿದ್ರು. ಬಟ್ ಅದಕ್ಕೆ ಭವ್ಯ ಅವ್ರು ಏನು ಆನ್ಸರ್ ಮಾಡ್ತಾರೆ ಅಂತ ನಾನು ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ರೆ, ಚೈತ್ರಕ್ಕ ನಂದೆಲ್ಲಿ ಇಡ್ಲಿ ಅಂತ ಹೇಳ್ಬಿಟ್ಟು, ಅರೆ ಯಾಕೆ ನಿಮಗೂ ಹಾಕ್ಕೊಡ್ತೀನಿ ಕೊಡ್ರಿ, ನಿಮ್ಗೆ ಎಷ್ಟು ಹೇಳ್ಬೇಕು, ಎಷ್ಟು ನೀವೆಲ್ಲರೂ ಹಾಕ್ಕೊಡ್ಬೇಕಾ ಕೊಡ್ರಿ ಅಂತ ಮೂಗ್ ತೋರಿಸಿದ್ರು. ಆ ಕಡೆ ಇನ್ನೊಂದ್ ಕಡೆ ಎಲ್ಲೋ ಹೋಯ್ತು ಜಗಳ. ಮಂಜಣ್ಣ ಬರೀ ಅಕ್ಕ ವಾಶ್ ಮಾಡ್ಕೊಡ್ತೀನಿ, ಬರ್ರಿ ಅಕ್ಕ ವಾಶ್ ಮಾಡ್ಕೊಡಿ ಅಂತೆ, ಬರ್ರಿ ಅಕ್ಕ ಕೊಡ್ತೀನಿ ಅನ್ನೋದು. ಈ ಕಡೆ ತ್ರಿವಿಕ್ರಮು, ಅಕ್ಕ ನೀನ್ ಚೆನ್ನಾಗಿದ್ರೆ ಹೋಗಿಸ್ಕೊಬೋದು, ನೀನ್ ಚೆನ್ನಾಗಿಲ್ಲ ಅಂದ್ರೆ ನಾನು ನಿಮ್ಮ ಹತ್ರ ಒಂದು ಖರ್ಚು ಹೋಗಿಸ್ಕೊಳಕ್ ಆಗಲ್ಲ ಆಯ್ತಾ ಅನ್ನೋದು. ಅದಕ್ಕೆ ಭವ್ಯ ಅವರು ಚೈತ್ರ ಅವರು ಸಖತ್ತಾಗಿ ಕೌಂಟರ್ ಕೊಟ್ರು ಅಂತ ಅನ್ನಿಸ್ತು ತ್ರಿವಿಕ್ರಮ್ಗೆ. ನನಗೆ ಎಷ್ಟೇ ಏಟ್ರೆಸ್ ಇದ್ರು ಪಾರ್ಟ್ ಆಫ್ ಅ ಟಾಸ್ಕ್ ಅಂತ ಬಂದರೆ ನಾನು ಯಾರ್ದಾದ್ರೂ ಬಟ್ಟೆ ವಾಶ್ ಮಾಡ್ತೀನಿ ಅಂತ ಅಂದರು. ಸಖತ್ತಾಗಿ ಮಾತಾಡಿದರು. ಅದಾದಮೇಲೆ ನಮ್ಮ ಕೋಳಿ ಜಗಳ ರಜತ್ತು ಮತ್ತು ಚೈತ್ರ ಕುಂದಾಪುರ ಅವ್ರದ್ದು ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ರೆ ಇರಿಟೇಟ್ ಮಾಡಿದ್ರು. ಹಂಗೆ ಮಾತಾಡ್ತಾ ಮಾತಾಡ್ತಾನೆ ರಜತ್ ಅವರು ತ್ರಿವಿಕ್ರಮ್ಗೆ ಏನು ಮಜಾ ಇವತ್ತು ಇಷ್ಟು ಚೆನ್ನಾಗಿದ್ದಾರೆ, ಓ ಇವತ್ತು ಸೋಮವಾರ ಅಲ್ವಾ ಅನ್ನೋದು. ಅದಕ್ಕೆ ಸ್ವಲ್ಪ ಹರ್ಟ್ ಆಗುತ್ತೆ. ಹೆಲ್ತ್ ಇಶ್ಯೂ ಅಂತ ಬಂದಾಗ ಈ ವೀಕೆಂಡಲ್ಲೂ ಕೂಡ ಅದಕ್ಕೊಂದು ದೊಡ್ಡ ಡಿಸ್ಕಷನ್ ನಡೆದಿರ್ಬೇಕಾದ್ರೆ ಮತ್ತೆ ಪದೇ ಪದೇ ಅದನ್ನು ಮಾತಾಡಿದ್ರೆ ಸ್ವಲ್ಪ ಚೈತ್ರ ಅವ್ರಿಗೆ ಟ್ರಿಗರ್ ಆಗುತ್ತೆ, ಬೇಜಾರಾಗುತ್ತೆ. ಮತ್ತು ಏನೇನೋ ಬರೆದ್ಬಿಟ್ಟು ಚೀಟಿಗಳೆಲ್ಲ ಇಟ್ಟು ದೇವ್ರ ಮುಂದೆ ಇಕ್ಕಿ ಅದು ಎಡಗಡೆ ಎಲ್ಲ ಹೂವು ಬಿಡುತ್ತೆ. ಅದಂತೂ ನೆಕ್ಸ್ಟ್ ಲೆವೆಲ್ ಟ್ರೋಲಿಂಗ್ ಆಗಿದೆ, ನಿಮ್ಮೆಲ್ಲರಿಗೂ ಗೊತ್ತು. ಸುದೀಪ್ ಸರ್ ಪಕ್ಕಾ ಓದಿಸ್ತಾರೆ ಅದ್ರ ಮೇಲೆ ಏನು ಬರೆದಿದ್ದಾರೆ ಏನು ಎತ್ತ ಅಂತ ತಿಳ್ಕೊಳ್ಳೋಕೆ. ಇಡೀ ಕರ್ನಾಟಕನೇ ಕ್ಯೂರಿಯಸ್ ಆಗಿದೆ ಅನ್ನೋದ್ರಲ್ಲಿ, ಕ್ಯೂರಿಯಸ್ ಆಗಿದೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಅದಾದ ನಂತರ ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಇಬ್ಬರು ಟಾಮ್ ಅಂಡ್ ಜೆರಿಗಳು ಸಖತ್ತಾಗಿ ರೇಗಿಸ್ಕೊಂಡು ಸಖತ್ತಾಗಿ ಮಾತಾಡ್ಕೊಂಡಿದ್ರು. ನೋಡೋಕ್ಕೆ ಖುಷಿ ಆಗುತ್ತೆ ಆ್ಯಕ್ಚುಲಿ ಇವ್ರ ಪೇರ್ನ. ಮತ್ತು ತ್ರಿವಿಕ್ರಮ್ ಭವ್ಯ ಅವ್ರ ನಡುವೆ ಕೂಡ ಸ್ವಲ್ಪ ಸಾರ್ಟ್ ಔಟ್ ಮಾಡ್ಕೊಳ್ಳೋ ಅಂಥ ಮಾತುಕತೆ ನಡೆಯುತ್ತೆ. ಬಟ್ ಅಲ್ಲಿ ತ್ರಿವಿಕ್ರಮ್ ಅವರು ಸೇಮ್ ನನಗೇನು ಅನಿಸುತ್ತೋ ನಾನು ಅದನ್ನು ಮಾಡಿದರೆ ನಿನಗೆ ಒಂದು ಸ್ವಲ್ಪ ಚೇಂಜಸ್ ಕಣ್ಣಂಗೆ ಕಾಣಿಸ್ತಾ ಇದೆಯಾ ಅಂತಾರೆ. ಅಲ್ಲಿ ಭವ್ಯ ಅವರು ಕ್ಲಿಯರಾಗಿ ಕೇಳ್ತಾರೆ, ನೀವೇನು ಮಾಡೋಕೆ ಹೊರಟಿದ್ದೀರಾ ಅಂತಲೇ ಕೇಳ್ತಾರೆ, ಏನೋ ಸಾಧಿಸೋಕೆ ಹೊರಟಿದ್ದೀರಾ ಈ ಥರ ಎಲ್ಲ ಸ್ವಲ್ಪ ಮಾತಾಡ್ತಾರೆ ಭವ್ಯಗೌಡವರು. ಯಾಕಂದರೆ ಭವ್ಯಗೌಡವರು ಕೂಡ ಅನ್ನಿಸ್ತಾ ಇದೆ ಇವರು ಆಚೆ ಹೋಗಿ ಬಂದಾದ್ಮೇಲೆ ಸ್ವಲ್ಪ ಚೇಂಜಸ್ ಆಗಿದ್ದಾರೆ ಅಂತ. ಜಸ್ಟ್ ಭವ್ಯ ಅವ್ರಿಗಲ್ಲ, ನಮಗೂ ಕೂಡ, ನನಗೆ ಆ್ಯಕ್ಚುಲಿ ಪರ್ಸ್ನಲಾಗಿ ಅನ್ನಿಸ್ತಾ ಇದೆ ತ್ರಿವಿಕ್ರಮ್ ಅವರು ಚೇಂಜ್ ಆಗಿದ್ದಾರೆ ಆಚೆ ಹೋಗಿ ಬಂದಾದ್ಮೇಲೆ ಅಂತ. ಬಟ್ ತ್ರಿವಿಕ್ರಮ್ ಅವ್ರನ್ನ ಒಪ್ಪಲ್ಲ. ಯಾಕೆ ನಿನ್ನೆದ್ರಿಗೆ ನಿನ್ನ ಅಗೇನ್ಸ್ಟ್ ಮಾತಾಡಿದ್ದೀನಿ ಅಂತ ನಿನ್ಗೆ ಹಂಗೆ ಅನ್ಸುತ್ತಾ ಅಂತ ಎಲ್ಲ ಕ್ವಶನ್ ಕೇಳ್ತಾರೆ. ಅದನ್ನು ಬಿಟ್ಟರೆ ಇನ್ನೊಂದು ಪನಿಷ್ಮೆಂಟು ಭವ್ಯ ಅವ್ರು ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ತುಂಬ ಕ್ರಿಯೇಟಿವ್ ಆಗಿ ಮಾಡೋಕ್ಕಂತೂ ಟ್ರೈ ಮಾಡಿದರು. ಒಂದು ನೀರಲ್ಲಿ ತುಂಬಿಸೋದಾಗಿರ್ಬೋದು, ಸ್ಪೂನಿಂದ ಗ್ಲಾಸ್ನ ತುಂಬಿಸ್ಬೇಕು ಅಂತ ಪನಿಷ್ಮೆಂಟ್ ಕೊಟ್ಟಿದ್ರಲ್ಲ ಅದಾಗಿರ್ಬೋದು, ಇಲ್ಲಾಂದರೆ ಬಟ್ಟೆ ವಾಶ್ ಮಾಡೋದಾಗಿರ್ಬೋದು, ಇದನ್ನೆಲ್ಲನ ಟಾಸ್ಕ್ ಅಂತ ಟಯರ್ಡಾಗಿ ಬಂದಿದ್ರೆ ಯಾರೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಈ ಥರ ಈಸಿಯಾಗಿ ಡಿಸೈನ್ ಮಾಡಿದ್ದೀನಿ ಅಂತ ಒಂದು ಕ್ರಿಯೇಟಿವಿಟಿಲಿ ಡಿಸೈನ್ ಮಾಡಿರೋ ಟಾಸ್ಕ್ನ ತ್ರಿವಿಕ್ರಮ್ ಅವರು, ನೀನು ಯಾರು ಅದನ್ನೆಲ್ಲ ಯೋಚನೆ ಮಾಡೋಕ್ಕೆ, ಅವ್ರು ಏನನ್ನ ಮಾಡ್ಕೊಂಬ್ಲಿ ಬಿಡು, ನೀನು ಪನಿಷ್ಮೆಂಟ್ ಯಾವುದಾದ್ರೂ ಒಂದು ಫಿಕ್ಸ್ ಮಾಡು ಅಂತಾರೆ. ಅಂದರೆ ಭವ್ಯ ಅವ್ರಿಗೆ ಏನು ಹೊಸ್ದಾಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ತ್ರಿವಿಕ್ರಮ್ ಅಂತ ಅನ್ನಿಸ್ತು. ನನಗಂತೂ ಇದೇ ಅನ್ನಿಸ್ತು. ಅದಕ್ಕೆ ಭವ್ಯರ್ ತಲೆ ಅಲ್ಲಾಡಿಸ್ತಾರೆ. ಅದೇನು ಇವತ್ತೇನಾದರೂ ರೂಲ್ಸ್ ಫಿಕ್ಸ್ ಮಾಡ್ತಾರಾ, ಇಲ್ಲಾಂದರೆ ಅದನ್ನೇ ಕಂಟಿನ್ಯೂ ಮಾಡ್ತಾರಾ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಇನ್ನು ಬೆಳ್ಕರಿಯುತ್ತೆ, ಮಾರ್ನಿಂಗ್ ಸಾಂಗ್ ಅದಾದಮೇಲೆ ಒಂದು ಟಾಸ್ಕ್ ಅಂತ ಬರುತ್ತೆ ಈ ಥರ. ಏನದು ರೆಸಾರ್ಟು ಮತ್ತು ಅದನ್ನು ನೋಡ್ಕೊಳ್ಳೋಕ್ಕೆ ಇರೋ ಮ್ಯಾನೇಜರ್ಸು ಅವರು ಇವರು ಅಲ್ಲಿ ರೆಸಾರ್ಟ್ಗೆ ವಿಸಿಟ್ ಮಾಡೋ 5 ಜನ ಕಂಟೆಸ್ಟೆಂಟ್ಸು. ಅಂದರೆ 5 ಜನ ವಿಸಿಟರ್ಸು. ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತು. ಗೌತಮಿ, ಮಂಜಣ್ಣ, ಐಶ್ವರ್ಯ, ಹನುಮಂತು ಅಂತೂ ಸಿಕ್ಕಾಪಟ್ಟೆ ಕ್ಯಾರೆಕ್ಟರಲ್ಲೇ ಇಳಿದೋಗ್ಬಿಟ್ಟಿದ್ರು ಅಂತ ಅನ್ಬೋದು. ರಜತ್ಗಾದ್ರೆ ಉರ್ಸಾಕ್ಬಿಟ್ರು. ಚೈತ್ರ ಅವರಂತೂ ಹೇಳಂಗೇ ಇಲ್ಲ, ಸೋಡಾ ಎಲ್ಲ ಚೆಲ್ಲೋದು, ಒರೆಸೋದು, ಸಿಕ್ಕಾಪಟ್ಟೆ ಕಾಟ ಕೊಟ್ಟರು. ನನಗಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅಂದರೆ ಮೋಕ್ಷಿ ಮತ್ತು ಭವ್ಯ ಅವರು ಎಷ್ಟು ಕಷ್ಟಪಟ್ಟು ಅವ್ರು ಹೇಳಿದ್ದೆಲ್ಲ ಮಾಡಿಕ್ಕಿದ್ರು. ಸ್ವಲ್ಪ
ಹೊಟ್ಟೆಶುಕೊಂಡು ಅಷ್ಟೊಂದು ಪೇಷನ್ಸಾಗಿ ಮಾಡೋದಂದರೆ ಈಸಿ ಅಲ್ಲ. ಇನ್ನು ಮೋಕ್ಷಿತಾ ಅವರು ಎಷ್ಟು ನಗನಗ್ತಾ ಎಲ್ಲರೂ ಎಷ್ಟು ಟ್ರಿಗರ್ ಮಾಡಿದರು ಅಂದರೆ, ಎಲ್ಲೂ ಟ್ರಿಗರ್ ಆಗ್ದಂಗೆ ಅದನ್ನ ಎಷ್ಟು ಕಾಮಾಗೆ ಹೆಂಗೆ ನಿಭಾಯಿಸ್ಬೋದು ಹಂಗೆಲ್ಲ ನಿಭಾಯಿಸಿದ್ರು. ತುಂಬ ಪೇಷನ್ಸಾಗೆ ನಡ್ಕೊಂಡ್ರು. ಆದರೆ ನನಗಲ್ಲಿ ಸ್ವಲ್ಪ ರಜತು ಮತ್ತು ತ್ರಿವಿಕ್ರಮ್ ಅವರು ಇನ್ನೊಂದು ಸ್ವಲ್ಪ ಪೇಷನ್ಸಾಗಿ ಇರಬಹುದಾಗಿತ್ತಾ ಅಂತ ಅನ್ನಿಸ್ತು. ನಮ್ಮ ಮಂಜಣ್ಣವರು ಯಾವಾಗ ಪ್ರಾಪರ್ಟಿ ಒಡೆದಾಕ್ತಾರೋ ಅಲ್ಲಿ ಇವ್ರು ಅರ್ಥ ಮಾಡ್ಕೊಳ್ಬೇಕಾಗಿದ್ದು, ಅವ್ರು ಎಷ್ಟೇ ಕೋಪ ಮಾಡ್ಕೊಂಡ್ರು ಕೂಡ, ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಪನಿಷ್ಮೆಂಟ್ ಸಿಗುತ್ತೆ. ನಾವು ಯಾಕೆ ಟ್ರಿಗರ್ ಆಗಬೇಕು, ಇದು ಪಾರ್ಟ್ ಆಫ್ ಅ ಟಾಸ್ಕ್ ಅಂತ ಅವ್ರ ತಲೆಯಲ್ಲಿ ಇರಬೇಕಾಗಿತ್ತು ಅಂತ ಅನ್ನಿಸ್ತು. ಬಟ್ ಅಲ್ಲಿ ಸ್ವಲ್ಪ ಟ್ರಿಗರ್ ಆಗ್ತಾರೆ ತ್ರಿವಿಕ್ರಮ್ ಅವರು, ಕೋಪ ಮಾಡ್ಕೊಳ್ತಾರೆ. ಮತ್ತು ಆದಮೇಲೆ ಒಂದು 30 ಮಿನಿಟ್ಸ್ ಟಾಸ್ಕು ನೀವೇನಾದರೂ ಸೇವೆ ಮಾಡಿಸ್ಕೋಬೋದು ಅಂತ ಬಿಗ್ ಬಾಸ್ ಹೇಳಿದಾಗ ಗೌತಮಿಯವರು ಆ್ಯಸ್ ಇಟ್ ಈಸ್ ಪಾಸಿಟಿವ್ ಅನ್ನಂಗೆ ಎಲ್ಲೂ ನೆಗೆಟಿವಿಟಿ ಅವ್ರದ್ದು ಕಾಣಲಿಲ್ಲ. ಮಸಾಜ್ ಮಾಡಿಸ್ಕೊಳ್ತಾರೆ, ಮ್ಯಾಗಿ ಮಾಡಿಸ್ಕೊಳ್ತಾರೆ, ಒಂದು ಚೆನ್ನಾಗಿ ಹೋಗ್ತಾ ಇರುತ್ತೆ. ನಮ್ಮ ಹನುಮಂತವ್ರು ಅಷ್ಟೇ ಹಾಲು ತಂದು ಕೊಡೋಕ್ಕೆ ಧನರಾಜ್ ಅವ್ರನ್ನೆಲ್ಲ ಏರ್ಪಡಿಸ್ಕೊಳ್ತಾರೆ, ಮಸಾಜ್ ಮಾಡಿಸ್ಕೊಳ್ತಾರೆ. ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಚೈತ್ರ ಅವ್ರ ಬಟ್ಟೆ ಒಗಿಬೇಕು ಅಂದಾಗ ರಜತ್ ಅವ್ರ ಕೋಪ ಆಕಾಶಕ್ಕೆ ಏರಿರುತ್ತೆ ಅಂತಲೇ ಹೇಳ್ಬೋದು. ಯಾಗರು ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದಾರೆ ರಜತ್ ಅವರು ಅಂತ ಅನ್ನಿಸ್ತು. ಬಟ್ಟೆನ ರಪ 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 ಹೊಡೆದಿದ್ದು ನೋಡಿ ಅವ್ರ ಫೀಲಿಂಗು ಚೈತ್ರನೇ ಹೊಡಿತಾ ಇದ್ದೀನಿ ನಾನು ಅನ್ನೋದು ಕೋಪ ತೀರಿಸ್ಕೊಂಡ್ರ ಅಂತ ಅನ್ನಿಸ್ತು. ಮತ್ತು ಸ್ಟಾರ್ಗಳು ಕೊಡಬೇಕಾಗಿ ಬರುತ್ತೆ. ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಿ, ಎಲ್ಲ ಮಿಸ್ಟೇಕ್ಸ್ ಅಂತ ಹೇಳಲ್ಲ, ಯಾಕಂದರೆ ಇವ್ರು ಮಾಡಿದ್ದೇನೆ ಅಲ್ಲಿ ಅವ್ರು ಆ್ಯಕ್ಚುಲಿ ಹೇಳಿದರು ಗೌತಮಿಯವ್ರಿಗೆ ಆ್ಯಕ್ಚುಲಿ ಸರಿಯಾಗಿ ಸರ್ವಿಸ್ ಕೊಡಲಿಲ್ಲ ಭವ್ಯ ಅವರು ಅಂತ ಅಂದರು. ಬಟ್ ಅಲ್ಲಿ ಬೇರೆಯವರೆಲ್ಲರೂ ಕೇಳ್ತಾ ಇರೋದ್ರಿಂದ ಅಲ್ಲಿ ಸೆಂಟರಲ್ಲಿ ಇಂಟ್ರಪ್ಟ್ ಆಗ್ತಾ ಇರೋದು. ಮೋಕ್ಷಿತಾ ಅವರು ಆ್ಯಕ್ಚುಲಿ ತುಂಬ ಕಾಮಾಗೆ ಪ್ಲೆಸೆಂಟಾಗಿ ನಡೆಸ್ಕೊಟ್ರು. ನಮ್ಮ ಧನರಾಜ್ ಅವರು ಮಸಾಜ್ ಹೆಂಗೆ ಮಾಡೋದು ನೀನೇ ತೋರಿಸು ಅಂತ ಮಾತಾಡಿದ್ರಂತೆ ಹನುಮಂತುಗೆ. ಅದೆಲ್ಲ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟರು. ರಜತ್ ಅವರು ಬಟ್ಟೆ ವಾಶ್ ಮಾಡೋದು ಕಂಪ್ಲೀಟ್ ಮಾಡಲಿಲ್ಲ. ಕ್ಲೀನ್ ಆಗಿರಬಹುದು, ಬಟ್ ಆದರೆ ಅವ್ರು ನಡ್ಕೊಂಡಿದ್ದ ರೀತಿಗೆ ನನಗೆ ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು 6 ಸ್ಟಾರ್ಸ್ ಕೊಡ್ತಾರೆ. ಬಟ್ ನಾಟ್ ಬ್ಯಾಡ್ ಅಂತ ಅನ್ನಿಸ್ತು. ಮತ್ತು ಮಂಜಣ್ಣ ಅವರು ಸೆಂಟರಲ್ಲಿ ಮಾತಾಡೋದು, ಅವರು ಊಟನ ಏನು ತೊಗೊಳ್ತಾ ಇರ್ತಾರೋ ಅಲ್ಲಿ ನಂಗೆ ಮಂಜಣ್ಣ ನೆನೆ ಸಿಕ್ಕಾಪಟ್ಟೆ ಇಷ್ಟ ಆದರು. 2-3 ಪ್ಲೇಸಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆದರು. ಒಂದು ಪ್ಲೇಸಲ್ಲಿ ಬಂದುಬಿಟ್ಟು ಇವ್ರು ಏನು ಊಟ ತಿಂದಿರ್ತಾರೋ ಅದೇ ಊಟ ತಿನ್ನಬೇಕಾದ್ರೆ ಗೌತಮಿಯವರೆಲ್ಲ ನೋಡಿ ನಾವೇನು ತಿಂದಿದ್ದೀವೋ ಅದನ್ನೇ ತಿಂತಾ ಇದ್ದಾರೆ, ಅವ್ರು ಅದನ್ನು ತಿನ್ನಬಾರ್ದು ಅಂತ ಹೇಳಿದಾಗ ಬಿಡಾತ ತಿಂದ್ಕೊಳ್ಳಿ ಅಂತ ಹೇಳೋದು, ತಿನ್ನೋಕ್ಕೆ ಬಿಟ್ಟರು. ಮತ್ತು ಸೆಂಟರಲ್ಲಿ ತಿಂತಾ ಇದ್ದಾರೆ ಅವರು ಅಂತ ಗೊತ್ತಾದಾಗೂ ಕೂಡ ಮಂಜಣ್ಣ ಎಲ್ಲೂ ಇಂಟ್ರಪ್ಟ್ ಮಾಡಲಿಲ್ಲ. ಸರಿ ಬಿಡು ತಿನ್ಕೊಳ್ಳಿ ಅಂದರು. ಅಲ್ಲಿ ಮಾನವೀಯತೆ ಒಂದು ಇದನ್ನ ಕಾಣಿಸ್ತು. ಮಂಜಣ್ಣ ಎಲ್ಲೂ ಇಂಟ್ರಪ್ಟ್ ಮಾಡಲಿಲ್ಲ, ಮಾನವೀಯತೆ ಅಗೇನ್ಸ್ಟ್ ಆಗೇ ಹೋಗಲಿಲ್ಲ. ಅದಾದ ನಂತರ ಗ್ಲಾಸ್ ಹೊಡೆದಾಕ್ದಾಗ ಸ್ವಲ್ಪ ಟ್ರಿಗರ್ ಆದರು, ಬಟ್ ಆ್ಯಸ್ ಎ ಪಾರ್ಟ್ ಆಫ್ ಎ ಟಾಸ್ಕ್. ಆದರೆ ಅಲ್ಲಿ ಮಂಜಣ್ಣ ಸಕ್ಸಸ್ ಆದರು ರಜತ್ ಅವ್ರನ್ನೆಲ್ಲ ಟ್ರಿಗರ್ ಮಾಡೋದ್ರಲ್ಲಿ. ಮೋಕ್ಷಿತಾ ಮಾತ್ರ ನೆನೆ ಕ್ರೇಜಿ ಅಂತ ಅನ್ಸಿದ್ರು. ಈಗ ಒಂದು ಏನು ಟಾಸ್ಕ್ ಕೊಟ್ಟಿದ್ದಾರೋ ಪಾರ್ಟ್ 2, ಇವ್ರಿಗೇನು ಪವರ್ ಸಿಕ್ಕಿದೆಯಲ್ಲ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಈ ಸಲ ಕಿಚ್ಚನ ಚಪ್ಪಾಳೆ ಐದರ್ ಮೋಕ್ಷಿತಾ ಇಲ್ಲ ಅಂದರೆ ರಜತ್ತು, ಇವರಿಬ್ಬರಿಗಂತೂ ಕಿಚ್ಚನ ಚಪ್ಪಾಳೆ ಕಟ್ಟಿಟ್ಟಬುತ್ತೆ. ನೆನ್ನೆ ಎಪಿಸೋಡ್ ಓವರಾಲ್ ನೋಡೋಕೆ ಹೋದರೆ ಮಾತ್ರ ಸಖತ್ತಾಗಿತ್ತು. ನಿಮ್ಗೇನು ಅನಿಸುತ್ತೆ ನೆನ್ನೆ ಎಪಿಸೋಡ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.